ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆಶ್ವೀಜ್ ಕುದುರೆತ್ತಾಯ. ಸರಿಯದಲ್ಲ ಸರ್, ಇವತ್ತದ ಕಾನ್ಸೆಪ್ಟ್ ಏನಿಲ್ಲ. ಸೊ ಹೀಗೆ ನೈಟ್ ಔಟ್ಗೆ ಬಂದಿದ್ದೀನಿ ನಾನು ಅಷ್ಟೇ ನನ್ನ ಫ್ರೆಂಡ್ ಜೊತೆ. ಸೊ ಒಂದು ನೈಟ್ ಮುಂಬೈ ನೋಡುವ ಅಂತ ಒಂದು ಪ್ಲಾನ್ ಇತ್ತು. ಆ ಪ್ಲಾನ್ ಏನಿರಲಿಲ್ಲ, ಸಾವು ನೈಟ್ ಮುಂಬೈ ನೋಡೋದು ಒಂದು ಆಸೆ ಇತ್ತು. ಆ ಆಸೆ ನನ್ನ ಫ್ರೆಂಡು ಬಂದಿದ್ದಾನೆ, ಹಾಗೆ ನಾನೇನು ಥಿಂಕ್ ಮಾಡಿದೆ, ಫ್ರೆಂಡ್ ಜೊತೆ ಒಂದು ನೈಟ್ ಔಟ್ ಹೋಗುವ ಅಂತ ಹೇಳ್ಬಿಟ್ಟು ಅವನು ಸರಿ ಬರ್ತೀನಿ ಹೋಗುವ ಅಂತ ಹೇಳ್ದ. ಸರಿ ಹೀಗೆ ನೈಟ್ ಮುಂಬೈ ನೋಡುವ, ಹೇಗುಂಟು ಮುಂಬೈ ನೈಟ್, ಡೇನೇ ನೋಡಿ ನೋಡಿ ಸಾಕಾಗಿದೆ. ಅದಕ್ಕೆ ನೈಟ್ ಮುಂಬೈ ನೋಡುವ ಅಂತ ಒಂದು ಪ್ಲಾನಲ್ಲಿ ಹೊರಟಿದ್ದೀನಿ. ಬನ್ನಿ ನನ್ನ ಜೊತೆ ಹೋಗೋ, ಎಲ್ಲರೂ ಒಟ್ಟಿಗೆ ಹೋಗು. ಹೇ ಗೈಸ್, ಸರಿ ನನ್ನ ಫ್ರೆಂಡ್ ಇಂಟ್ರೊಡ್ಯೂಸ್ ಮಾಡ್ತೀನಿ, ಬನ್ನಿ. ನಚಿಕೇತ ನನ್ನ ಕ್ಲೋಸ್ ಫ್ರೆಂಡ್, ಅವನ ಜೊತೆ ಇವತ್ತು ನೈಟ್ ಔಟ್ ಹೊರಟಿದ್ದೀನಿ. ಹೋಗ್ತಾ ಇದ್ದೀನಿ, ನಾನು ಹೋಗ್ತಿದ್ದೀನಿ, ಇವನು ಬರ್ತಾನೆ, ನೀವು ಬನ್ನಿ, ಒಟ್ಟಿಗೆ ಆರಾಮಾಗಿ ನೈಟ್ ಔಟ್ ಮಾಡ್ಕೊಂಡು ಬರೋ. ಓಕೆನಾ? ಡೀಲ್. ನೋಡಿ ಗುರುಗಳೇ, ನಮ್ಮ ಫ್ರೆಂಡ್ಸು ಪಾಪ ಹುಡುಗ ಒಬ್ಬೊಬ್ಬನೇ ಮುಂದೆ ಹೋಗ್ಬಿಟ್ಟಿದ್ದಾನೆ ಪಾರ್ಟಿ. ಇಲ್ಲಿ ನೋಡಿ ನಮ್ಮ ನೈಟ್ ಮುಂಬೈ ಹೇಗೆ ಉಂಟು ಅಂತ. ಗೌಜಿ ಅಲ್ಲ, ನಂಗೆಂತೂ ಒಂಥರ ವಾವ್ ಫೀಲ್ ಬರ್ತುಂಟಪ್ಪ, ಜಸ್ಟ್ ಮಿಸ್. ಸರಿ ನೈಟ್ ಔಟ್ ಎಂತೂ ಹೊರಟಿದ್ದೀನಲ್ಲ, ಇದು ವಿಷಯ ಏನಾಯ್ತು ಗೊತ್ತುಂಟಾ? ಸೀನ್, ನಾನು ಬರ್ಬೇಕಾದ್ರೆ ಫಸ್ಟ್ ಇಲ್ಲಿಂದ ಬರ್ಬೇಕು ಅಂದೇಳಿ ಫ್ರೆಂಡ್ ಜೊತೆ ಬಂದ. ಆವಾಗ ಎಂತ ಆಯ್ತು, ನಂದು ಫ್ಲಾಶ್ ಬಿದ್ದೋಯ್ತು ಕೆಳಗೆ. ಒಂದು ಫ್ಲಾಶ್ ಏನೋ ಹೊಡೆದೋಯ್ತು. ಈಗ ಇನ್ನೊಂದು ಫ್ಲಾಶ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೋಡ್ಬೇಕಿನ್ನು ಪಾಪ. ಒಂದು ಸೆಟ್ ಹೋಗಿ ಬಂದಾಯ್ತು, ನಮ್ಮ ಹುಡುಗರನ್ನ ತೋರಿಸ್ತೀನಿ. ಈಗ ಇನ್ನೊಂದು ಸೆಟ್ ನಾವು ಹೊರಟಿದ್ದೀವಿ. ಸೊ ನಮ್ದೆಲ್ಲ ವ್ಲಾಗಿಂಗ್ಸ್, ನಮ್ದು ಫ್ರೆಂಡ್ಸ್ ನಾವೆಲ್ಲ ಮಾಡ್ತಿದ್ದು ವ್ಲಾಗಿಂಗ್. ಒಂದು ಸೆಟ್ ಹೋಗಿ ಆಯ್ತು. ಇಲ್ಲೆಲ್ಲ ನೋಡಿಯಪ್ಪ, ಒಂದು ಸೆಟ್ ಅಲ್ಲ ಶಿಸ್ತು, ಎಲ್ಲರೂ ಶಿಸ್ತು. ಒಂದು ಸೆಟ್ ಎಲ್ಲ ಹೋಗಿ ಆಯ್ತು. ಈಗ ನಾವ್ ಇನ್ನೊಂದು ಸೆಟ್ ಹೋಗ್ತಾ ಇರೋದು, ಬನ್ನಿ ನಮ್ ಜೊತೆ. ಅವ್ರದ್ದು ಹೋಗಿ ಬಂದಾಯ್ತು ಅವಾಗ್ಲೇ. ಅವ್ರು ಬೇಗ ಹೋಗಿದ್ದಾರೆ, ನಾನೇ ಈಗ ಲೇಟ್. ಪಾಪ ನಮ್ಮ ಹುಡುಗ ಫುಲ್ ಬ್ಯುಸಿ ಆಗಿದ್ದಾನೆ. ಅಣ್ಣ ಫುಲ್ ಬ್ಯುಸಿ. ಏನ್ ಮಾಡ್ತಿದ್ದಿ ಗುರು? ನಾವು ಮೊಬೈಲ್ ಫುಲ್ ಬ್ಯುಸಿ ಇದ್ದಾನೆ. ಹಲೋ ಗೈಸ್, ವಾಪಸ್. ಇವತ್ತೊಂದು ವಿಶೇಷದ ಒಂದೊಂದು ಶಾಕ್ ಕೊಡ್ತಾ ಇದ್ದಾನೆ ಅಣ್ಣ, ತಡ್ಕೊಳಕ್ ಆಗ್ತಿಲ್ಲ ನನ್ಗೆ. ಈಗ ಹೇಳ್ತೀನಿ, ಜಸ್ಟ್ ನೈಟ್ ಔಟ್ ಹೋಗ ಅಂತ ಹೇಳ್ಬಿಟ್ಟು ಅಣ್ಣ ಕರ್ಕೊಂಡ್ ಬಂದು ಇವತ್ತು ಒಂದ್ ಕಡೆ ಸ್ಪೆಷಲ್ ಆಗಿ ಕರ್ಕೊಂಡು ಹೋಗ್ತೀನಿ ಅಂತ. ಎಲ್ಲಿಗೆ ಅಂತ ಕೇಳಿದ್ರೆ ಈಗ ಬಂದು ಹೇಳ್ತೇನೆ. ನನ್ನ ಹತ್ರ ಭಟ್ಟ ಮಿಸಲ್ ಪಾವ್, ಮುಂಬೈದು ಫೇಮಸ್ ಡಿಶ್, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನೆಂತೂ ಹೋಗ್ತಾ ಇದ್ದೇನೆ, ನಂಗೆ ತಿನ್ಬೇಕು ಅಂತ ಆಸೆ ಆಗ್ತಿದೆ. ಸೊ ನೀವು ಬನ್ನಿ, ಒಟ್ಟಿಗೆ ಹೋಗುವ. ಅಯ್ಯೋ ಒಂದ್ ನಿಮಿಷ, ಒಟ್ಟಿಗೆ ಹೋಗುವ, ಓಕೆನಾ? ಸೊ ಫೈನಲ್ ಆಗಿ ಗುರು ಹೆಂಗಿರ್ತ ಗುರು ಡಿಶ್? ಸಖತ್ ತಗೊಂಡು ತಿನ್ಲಿಕ್ಕೆ ಇದ್ರೆ ಒಂದ್ಸಲಿ ಸಾಕಾಗಿಲ್ಲ, 3 ಸಲ ಹೋದ್ರೆ ಕೂಡ ಕಡಿಮೆ ಅನ್ಸುತ್ತೆ. ಹೌದಾ? ಕಾರಣ ಸ್ವೀಟ ಹೇಗೆ ಸೋರ? ಖಾರ ಉಂಟು, ಅದು ತಿನ್ಲಿಕ್ಕೆ ಒಂದು ಖುಷಿ. ಖಾರ ತಿನ್ಲಿಕ್ಕೆ ಒಂದು ಖುಷಿ ಉಂಟು. ಮುಂಬೈ ಮತ್ತೆ ಯಾವ ಜಾಗ ಸಿಗಲ್ಲ ಅಷ್ಟು ಚೆನ್ನಾಗಿ. ಬರಕಾಗದಂದ್ರೆ ಭಟ್ಟ ಮಿಸಲ್ ಪಾವ್ ಚೇಂಬರು, ಬನ್ನಿ. ನಿಮ್ ಸ್ವಂತಾಗಿ ನಮ್ಮ ಮಾತಿನಿಲ್ಲ ವಿಶ್ವಾಸ ಮಾಡಿ, ಅವ್ರು ಇಷ್ಟೇ ವಿಶ್ವಾಸ ಮಾಡಿ. ಥ್ಯಾಂಕ್ ಯು. ಸೊ ಗೈಸ್, ಅವ್ನು ಹೇಳ್ತಾ ಇದ್ದಾನೆ ಮುಂಬೈದು ಭಟ್ಟ ಮಿಸಲ್ ಪಾವ್ ಏನಿದೆ ಅದು ತುಂಬಾ ಎಂತ ಸೋರು ಖಾರ ಎಲ್ಲ ಮಿಕ್ಸ್ ಆಗುಂಟು. ಒಂದ್ಸತಿ ತಿಂದವರು ಇನ್ನೊಂದ್ಸತಿ ಬಂದೇ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ಇವತ್ತು ಹೋಗ್ತಾ ಇದ್ದೀನಿ, ನೀವು ಬನ್ನಿ, ಇವತ್ತು ನಿಮಗೆ ತೋರಿಸ್ತೀನಿ. ಇಷ್ಟಾದ್ರೂ ನೀವು ಬನ್ನಿ, ಒಟ್ಟಿಗೆ ನೆಕ್ಸ್ಟ್ ಸತಿ ಮಾಡುವ, ಆಯ್ತಾ? ಸೊ ನಾನಂತ ಅಲ್ಲಿ ಹೋಗ್ತೀನಿ, ನೋಡುವ. ಅಲ್ಲಿ ಹೋದ್ಮೇಲೆ ನಿಮಗೆ ನಾನು ತೋರಿಸ್ತೀನಿ ಹೇಗುಂಟು ಅಂತ ನಾನು ಹೇಳ್ತೀನಿ. ಸೊ ಟಿಲ್ ದೆನ್ ನೋಡ್ತಾ ಇರಿ, ಬರ್ತೀನಿ ಈಗ. ನಮ್ಮ ಹುಡುಗ ನೋಡಿದ್ರೆ ಆವಾಗ್ಲಿಂದ ಹೊಯ್ಗೋತಿದ್ದಾನೆ, ಚೆಂಬೂರ್ನಾಕ ಅಂತ. ಪಾಪ ಒಬ್ಬರು ಆಟೋದ ನಿಲ್ಲಿಸ್ತಾ ಇಲ್ಲ, ಪುರುಸೋದಿಲ್ಲ. ಈಗ ಒಂದು ಆಟೋ ಸಿಕ್ಕಿದ್ರೆ ಅದೊಂದು ಸೀನ್ ಆಗುತ್ತೆ, ನೋಡು ಏನಾಗುತ್ತೆ ಅಂತ. ಬಾ ಮುಂದೆ ಹೋಗುವ. ಇವತ್ತೇನೋ ಇಲ್ಲಿ ಫೆಸ್ಟಿವಲ್ ಇದ್ದಂಗೆ ಉಂಟಾ? ಫೆಸ್ಟಿವಲ್ ಉಂಟಾ ಇಲ್ಲಿ? ಮತ್ತೆ ಇಷ್ಟು ಡೈಲಿ ಇರ್ತದಾ? ಅದೇ ಸೀನ್ ಆಗಿದ್ರೆ ಗೈ ಬೆಂಗಳೂರ್ದು ಅಪ್ಪ ಗುರು ಸೀನ್. ಬಟ್ಟೆಗಳಲ್ಲಿ ಎಷ್ಟಕ್ಕೆ ಉಂಟು ಇಲ್ಲಿ? ಡ್ರೆಸ್ಸಸ್ ಎಲ್ಲ 150 ಚೆನ್ನಾಗಿರೋ ಸೆಕೆಂಡ್ ಹ್ಯಾಂಡ್ ಎಲ್ಲ. ಸೆಕೆಂಡ್ಸಾ? ಹೌದು. ಇಲ್ಲಿ ಬಟ್ಟೆಗಳೆಲ್ಲ ಉಂಟಂತೆ, ಗೊತ್ತಿಲ್ಲ ಎಷ್ಟೊತ್ತು ಸಿಗ್ತದೆ ಎಂತಗತ್ತೆ ಅಂತ. ನಾವು ಇದನ್ನೆಲ್ಲ ಕವರ್ ಅಪ್ ಮಾಡಕ್ಕೆ ಬರಲ್ಲ. ಪಾಪ ಇನ್ನೊಂದು ಆಟೋದನ್ನು ಇಲ್ಲಿದ್ದಾನೆ, ನೋಡು ಏನಾಗುತ್ತೆ.
ಚೇಂಬರ್ 4 ಯಾರು ಬರಲ್ವಾ? ಏನು ಗೊತ್ತಿಲ್ಲ, ಮುಂಚೆನೆ ಬರ್ತಾ ಇದ್ರು, ಬಾಯ್ ಬಿಡ್ಕೊಂಡು ಬರ್ತಾರೆ. ಇವಾಗ ಏನಾಗಿದೆ ಗೊತ್ತಾಗ್ತದೆ. ಏನಾಗಿದೆ? ನಾನು ನಡ್ಕೊಂಡು ಹೋಗ್ಬಿಡೋದು ಬಾ. ಎಷ್ಟು ದೂರ ಬರೋದು? 8 ನಿಮಿಷ ಆಗ್ಬೋದು. ಅಲ್ಲಿ ಟ್ರಾಫಿಕ್ ಉಂಟಾ? ನಮ್ಗೆ ನಡ್ಕೊಂಡು ಕಷ್ಟ ಆಗ್ತದೆ. ಮತ್ತೆ ಇನ್ನೇನು ಮಾಡೋದು ಅಂತ? ಆಟೋ ಸಿಗ್ಬೇಕಲ್ಲ. ಈ ಲೈಟ್ಗಳೇ ನಮ್ಮ ಮುಖನೇ ಕಾಣೋದಿಲ್ಲ ಗುರು. ನನ್ನ ಮುಖ ಕಾಣ್ತಾ ಉಂಟು. ಹಾಂ, ಈಗ ಕಾಣ್ತಾ ಉಂಟು. ನೈಟಿಗೆ ಇದೊಂದು ಯೂಸು. ಚೇಂಬರ್ 4 ಪಾಪ. ಹೋಗು ಹಬ್ಬ, ನೀನೊಳಗು ಹೋಗು. ಹಬ್ಬ, ಕೊನೆಗೂ ಫೈನಲಿ ಸಿಕ್ತು ಗಾಡಿ. ಏನಪ್ಪ ಗಾಡಿ ಸಿಕ್ತು. ಇನ್ನೆಷ್ಟು ನಿಮಿಷ ಉಂಟು? 5 ನಿಮಿಷ ಉಂಟು. ಹಾಂ, ಇನ್ನೊಂದು 5 ಮಿನಿಟ್ಸ್ ಜರ್ನಿ ಗುರು. ಅದಾದಮೇಲೆ ನಮ್ಮ ಫೇವ್ರೆಟ್ ಡಿಶ್ ನಮ್ಮ ಕೈಯಲ್ಲಿ. ಅಬ್ಬಾ, ವೇಟಿಂಗ್ ಮಾಡಿ 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 ಇಷ್ಟೊತ್ತಾಯ್ತು. ಹೌದು, ನಾನು ನಿಮ್ಗೆ ಸ್ಟೋರಿ ಹೇಳಿಲ್ಲಲ್ಲ, ಈಗ ಹೇಳ್ತೀನಿ ಕೇಳಿ. ಆವಾಗಲೇ ನಾವು ಅಲ್ಲಿಂದ ಬರ್ತಾ ಇದ್ವಿ. ಎಲ್ಲಿಂದ? ಚೆಂಬೂರಿಂದ ಹೊರಟ್ವಿ. ಅಲ್ಲಿಂದ ಹೊರಟು ಬರಬೇಕಾದ್ರೆ ತುಂಬ ಪ್ರಾಬ್ಲಮ್ಸ್. ಏನಂದ್ರೆ ರೈಲ್ವೆ ಸ್ಟೇಷನಲ್ಲಿ ಲಿಫ್ಟ್ ಸಿಗ್ತಲ್ಲ. ಅದಾದ್ಮೇಲೆ ವಾಕಿಂಗಲ್ಲಿ ಬಂದಾದ್ಮೇಲೆ ಶಿಸ್ತಿ. ಈಗ ಫುಲ್ ಟ್ರಾಫಿಕ್ ಹೆವಿ ಇತ್ತು. ಸೊ ವಾಕಿಂಗಲ್ಲಿ ಬಂದಾಗ ಯಾರು ಆಟೋದವ್ರು ಸುಮ್ಮನೆ ನಿಲ್ಲಿಸ್ತಾ ಇರಲಿಲ್ಲ. ಸೊ ಇನ್ನೊಂದು ಕಡೆ ರೋಡಲ್ಲಿ ಬಂದು ನೋಡಿದಾಗ ಪಾಪ ಒಬ್ರು ಸಿಕ್ಕಿದ್ರು. ಈಗ ಅವರೊಟ್ಟಿಗೆ ಆ ಪ್ಲೇಸಿಗೆ ವಿ ಆರ್ ಗೋಯಿಂಗ್. ಅಲ್ಲಿ ಹೋದ್ಮೇಲೆ ನೆಕ್ಸ್ಟ್ ತೋರಿಸ್ತೇನೆ ಹೇಗುಂಟು ಅಂತ. ತಲುಪಲಿಕ್ಕೆ ಇನ್ನೊಂದು 1 ಮಿನಿಟ್ ರಾಸ್ತಾ ಅಷ್ಟೇ. ಅದಾದಮೇಲೆ ಎಕ್ಸೈಟ್ಮೆಂಟ್ ಅಷ್ಟು ಉಂಟು. ಸೊ ಇಲ್ಲಿ 2 ಸ್ಟಾರ್ ಹೋಟೆಲ್ ಹತ್ರ ಎಲ್ಲೆಲ್ಲೂ ಬಂದಿದ್ದಾರೆ. ಇನ್ನು ಟ್ರಾಫಿಕ್ ಜಾಮ್ ಇದೆ. ಟ್ರಾಫಿಕ್ ಕ್ಲಿಯರ್ ಆಗಲಿಕ್ಕೆ ಇನ್ನೂ 1 to 2 ಮಿನಿಟ್ಸ್ ಬೇಕಾ ಅಂತ. ಬೇಗ ಕ್ಲಿಯರ್ ಆದರೆ ಸಾಕು, ವಾಪಸ್ ಹೋಗಿ ಮುಟ್ಬೇಕಲ್ಲ ಡೆಸ್ಟಿನೇಷನ್, ಅದೇ ಇರೋದು. ಸೊ ಅಲ್ಲಿಂದ ಇಲ್ಲಿಗೆ ಬಂದಿದ್ದಕ್ಕೆ 25 ರೂಪೀಸ್ ಆಗಿದೆ ಅಷ್ಟೇ. ಓಕೆ, ದೊಡ್ಡ ಅಮೌಂಟ್ ಏನಲ್ಲ, ನಡೀತದೆ ಅಲ್ಲ ಮಾರ್ಯ. ನಾನು ಎಂತ ಬಂದ್ವಿ ನಮ್ಮ ಫೇವ್ರೆಟ್ ಡೆಸ್ಟಿನೇಷನ್ಗೆ. ನಮ್ಮ ಪರಿಚಯದ ಡೆಸ್ಟಿನೇಷನ್ಗೆ ಕರ್ಕೊಂಡ್ ಬಂದಿದ್ದಾನೆ ಗುರು ಇವನು. ಮ್ಯಾನ್ ಗೌಜಿ ಮಾತ್ರ. ಈಗ ಅಲ್ಲಿ ಹೋಗಿ ನೋಡುವ ಏನಾಗುತ್ತೆ ಅಂತ. ಪಾಪ ನಮ್ಮ ಹುಡುಗ ಹೊರಟಿದ್ದಾನೆ. ಮಿಸಲ್ ಪಾವ್ ಬಂತು. ಇನ್ನೇನು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದೆ. ಹೆಂಗೆ ಗೊತ್ತು ಮಿಸಲ್ ಪಾವ್? ಫೈನಲ್ ಚೆನ್ನಾಗುಂಟಾ? ಟೇಸ್ಟ್ ಮಾಡಿ ಹೇಳ್ತೀನಿ ತಡಿ. ಸ್ಪೂನ ಹೆಂಗೆ ತಿನ್ನೋದು ಗುರು ಇದನ್ನು? ಹೆಂಗೆ ತಿನ್ನೋದು? ಚಲಕ ನನ್ನ ಬ್ಯಾಟಿಂಗರ್ ಫುಲ್ ಆಗಿದ್ದಾನೆ. ನಂಗೆ ನಿಂಜೆ ಕಾಮಿಡಿ ಆಗುತ್ತೆ ಗುರು. ಕಾಮಿಡಿ ಕಂಟೆಂಟ್ ಆಗ್ಬಿಟ್ಟಲ್ಲ ಗುರು ಇವತ್ತು ನೀನು. ಕಾಮಿಡಿ ಕಂಟೆಂಟ್ ಆಗ್ಬಿಟ್ಟಲ್ಲ ಇವತ್ತು ನೀನು. ಅಂದರೆ ಬೇರೆ ಏನೂ ಅಲ್ಲ, ನಮ್ಮೂರಲ್ಲಿ ಪಾವ್ ಭಾಜಿ ಅಂತ ಹೇಳ್ತಾರೆ, ಇಲ್ಲಿ ಮಿಸಲ್ ಪಾವ್ ಅಂತ ಹೇಳ್ತಾರೆ, ಅಷ್ಟೇ ವ್ಯತ್ಯಾಸ. ಓಕೆನಾ? ಒಂದ್ಸತಿ ಮುಂಬೈ ಬಂದಾಗ ಬನ್ನಿ, ಮಿಸಲ್ ಪಾವ್ ತಿನ್ವಾ? ಓಕೆನಾ? ಡೀಲ್. ಮತ್ತೆ ಸಿಗುವ. ಮಿಸಲ್ ಪಾವ್ ತಿಂದು ಹೆಂಗಿತ್ತು ಗೊತ್ತಾ? ಅಪ್ಪ, ಈಗಲೂ ಆಗ್ತಾಯಿಲ್ಲ. ಹೆವಿ ಖಾರ ಅಂದ್ಕೊಳ್ಳಿ. ಎಲ್ಲಿ ಗೊತ್ತಾ? ನಮ್ಮದೇ ಬ್ರಾಹ್ಮಿಣ್ಸ್ ಹೋಟ್ಲಿದು. ಓಕೆನಾ? ಎಂಥದ್ದು ಬಂದಿದೆ? ಭಟ್ ವಿಶ್ರಾಂತಿ ಗುರುಮ್ ಅಂತ. ಓಕೆನಾ? ಇಲ್ಲಿ ನಮ್ಮದೇ ಹೋಟ್ಲು ಬ್ರಾಹ್ಮಿಣ್ಸ್ ಅವ್ರದ್ದು, ಬಟ್ ಅವ್ರು ಜೈನ್ಸ್ ಅಷ್ಟೇ. ಎಂಥ ನಮ್ಮದು ಮಾಮೂಲು ಪಾವ್ ಭಾಜಿ ಹೀಗೆ ಮಾಡ್ತಾರ ಸೇಮ್. ಆದರೆ ಅವ್ರು ಮೇನ್ ಇರೋದು ಎಲ್ಲಿ ಗೊತ್ತುಂಟ? ಅವರ ಒಂದು ಸಾಂಬಾರು ಟೈಮೇನೋ ಗ್ರೇವಿ ಕೊಡ್ತಾರೆ, ಅಲ್ಲೇ ಇರೋದು ನೋಡಿ ಟಾನಿಕ್. ಸೀರಿಯಸ್ ಆಗಿ ಗೌಜು ಉಂಟು ಮಾತ್ರ ಮಿಸಲ್ ಪಾವ್. ಇಲ್ಲಿ ಬಂದು ಒಂದ್ಸತಿ ತಿಂದರೆ ನೀವು ಲೈಫಲ್ಲಿ ಬರ್ತೀವಿ, ಇನ್ನೊಂದ್ಸತಿ ಬೇಕು ಅಂತ ಕೇಳ್ತೀರಿ. ಅದೇ ಥರ ಹೇಳಿದ್ವಿ. ಸೊ ಫೈನಲ್ ಆಗಿ ಮಿಸಲ್ ಪಾವ್ ಮಾತ್ರ ಫಸ್ಟ್ ಪಾವ್ ಒಂದೇನೋ ಇದು ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ಟ್ರೈ ಮಾಡ್ತೀನಿ, ನೋಡುವ. ಈಗ ಸದ್ಯಕ್ಕೆ ಇದನ್ನು ಏನೂ ಇರಲಿಲ್ಲ. ನಂದು ಪ್ಲ್ಯಾನ್ ಇದ್ದಿದ್ದೇ ಇಷ್ಟು, ಏನಂತ ಜಸ್ಟ್ ನೈಟ್ ಮುಂಬೈ ನೋಡುವ ಅಂತ. ಇಲ್ಲಿ ಬಂದು ಫ್ರೆಂಡ್ ಇಲ್ಲಿಗೆಲ್ಲ ಹೇಳ್ಕೊಂಡು ಈಗ ಏನೋ ಒಂದು ಟೇಸ್ಟ್ ಮಾಡಿಸಿದ. ಸೊ ನಾಟ್ ಬ್ಯಾಡ್, ಇಟ್ಸ್ ಆಸಮ್. ಓಕೆನಾ? ಸೊ ಫೈನಲ್ ಇಷ್ಟ. ಇದು ನಮ್ಮ ಚೆಂಬೂರಿನ ರೈಲ್ವೆ ಸ್ಟೇಷನ್. ಬರಬೇಕಾದ್ರೆ ಎಷ್ಟು ಜನ ಇದ್ರು ನೋಡಿ. ಈಗ ಹೋಗಬೇಕಾದ್ರೆ ಖಾಲಿ ಉಂಟು. ಜಾಲಿ ಅಲ್ಲ ಇದು. ನೋಡ್ರಪ್ಪ ನಮ್ಮ ಲಿಫ್ಟು ಆವಾಗಲೇ ವರ್ಕ್ ಆಗ್ತಿರ್ಲಿಲ್ಲ. ಆಡಿಯನ್ಸ್ ಈಸ್ ವೇಟಿಂಗ್ ಅಲ್ಲ ಗುರು. ಫೈನಲಿ ಸೀನ್ ಏನಾಯ್ತು ಗೊತ್ತುಂಟ?
ಈಗ ಎರಡೆರಡು ಸತಿ ನಾನೇನು ಎರಡೆರಡು ಸತಿ ವೀಡಿಯೋ ಮಾಡ್ಲಿಕ್ಕೆ ಹೊರಟೆ. ಆ ವೀಡಿಯೋ ಮಾಡಿ ಹೊರಟೋಕೆ 2 ಸತಿನೂ ಫ್ಲ್ಯಾಶ್ ಸೀನ್ ಆಯಿತು, ಬಿದ್ದು ಎರಡೆರಡು ಸತಿ ಸೆಲ್ಫಿ ಸ್ಟಿಕ್ ಬಿದ್ದೋಯ್ತು. ಅದೇ ಸೀನ್, ದೊಡ್ಡ ಸೀನ್. ಫೈನಲ್ ನಾನು ಹೇಳಿದಷ್ಟು ಇವತ್ತು ಜರ್ನಿ ಎಂಡ್ ಆಗ್ತಾ ಬಂತು. ಸೊ ಇನ್ನು ಟಿಲ್ ದೆನ್ ನೆಕ್ಸ್ಟ್ ವೀಡಿಯೋಗೆ ಸಿಗುವ. ಸೊ ಫೈನಲಿ ಗುಡ್ ಬೈ. ಮೂಡೇ ಸರಿ ಇಲ್ಲ ಗುರು.